ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ ನ ಈ ಹೊಸ ವಿಡಿಯೋಗೆ ಸ್ವಾಗತ. ಕೆಲವು ಪರ್ಸನಲ್ ಪ್ರಾಬ್ಲಮ್ ಗಳಿಂದ ಈ ಚಾನಲ್ ನಲ್ಲಿ ಕೆಲವು ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಹಾಗೆ ಈ ದಿನದಿಂದ ಈ ಚಾನಲ್ ನಲ್ಲಿ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಅದಕ್ಕೆ ತಾವುಗಳು ಈ ಚಾನಲ್ ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ದಿನಾಲು ಮಾಡುವ ಈ ನ್ಯೂಸ್ ಅಪ್ಡೇಟ್ ಗಳ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿಕೊಳ್ಳಿ. ಹಾಗೆ ಇದೇ ರೀತಿಯ ನ್ಯೂಸ್ ಅಪ್ಡೇಟ್ ಗಳ ವಿಡಿಯೋಗಾಗಿ ನಮ್ಮ ಚಾನಲ್ ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ಮೋದಿಯವರ ನೇತೃತ್ವದ ಮೇಕ್ ಇನ್ ಇಂಡಿಯಾದ ಯೋಜನೆಯ ಬಗ್ಗೆ ಟೀಕೆ ಮಾಡಿದ್ದಾರೆ. ಗ್ರೇಟ್ ನೋಯ್ಡಾದಲ್ಲಿರುವ ಟಿವಿ ಜೋಡಣೆ ಘಟಕಕ್ಕೆ ಅವರು ಇಂದು ಭೇಟಿ ನೀಡಿದ್ರು. ಭೇಟಿ ನೀಡಿರುವ ವಿಡಿಯೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. चाइनीज कंपनीज आपको मारना चाहे तो 2 मिनट में मार सकते. इलेक्ट्रॉनिक इंडस्ट्री आर टोटली डिपेंडेंट ऑन चाइना. डिस्प्ले बाहर से आ रही है, मदरबोर्ड बाहर से आ रहा है, डब्बा लोकल ले रहे हैं, असेंबली हो रही है. एब्सोल्युटली. मतलब चाइनीज सॉफ्टवेयर चाइनीज कंपोनेंट को लेके जोड़ के ಅವರು ಆ ವಿಡಿಯೋದಲ್ಲಿ ಹೇಳಿದ್ರು, ಎಲ್ಲಾ ಸಣ್ಣ ಉದ್ಯಮಗಳು ಉತ್ಪಾದಿಸಲು ಬಯಸುತ್ತಾರೆ, ಆದ್ರೆ ಅವರಿಗೆ ಯಾವುದೇ ಸರಿಯಾದ ರೀತಿಯ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಹಾಗೆ ಭಾರತದಲ್ಲಿ ರೆಡಿ ಆಗುವ ಟಿವಿಗಳ 80% ಭಾಗಗಳು ಚೀನಾದಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ಪ್ರಾಡಕ್ಟ್ ಗಳನ್ನು ಜೋಡಣೆ ಮಾಡ್ತಾ ಇದ್ದೇವೆ. ನಾವು ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ರೆ ಇದೇ ರೀತಿ ಜೋಡಣೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಹಾಗೆ ಇದೇ ರೀತಿ ಚೀನಾದ ವಸ್ತುಗಳನ್ನು ತಂದು ನಾವು ಜಾಯಿಂಟ್ ಮಾಡಿ ಪ್ರಾಡಕ್ಟ್ ಗಳನ್ನು ಮಾಡ್ತಾ ಇದ್ರೆ ಮೇಕ್ ಇನ್ ಇಂಡಿಯಾಗೆ ಯಾವುದೇ ಅರ್ಥವಿಲ್ಲ ಅಂತ ಹೇಳಿದ್ರು. ಪರಿಹಾರ ಕೇಂದ್ರಗಳಲ್ಲಿ ಆಹಾರಕ್ಕಾಗಿ ಕಾದು ನಿಂತ ಪ್ಯಾಲೆಸ್ತೀನರ ಮೇಲೆ ಇಸ್ರೇಲ್ ಗುಂಡಿನ ದಾಳಿ ಮಾಡಿದೆ. ಆ ಗುಂಡಿನ ದಾಳಿಯಲ್ಲಿ 26 ಪ್ಯಾಲೆಸ್ತೀನರು ಸಾವನ್ನಪ್ಪಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ 100ಕ್ಕೂ ಹೆಚ್ಚು ಜನಗಳಿಗೆ ಗಾಯವಾಗಿದೆ ಅಂತ ಪ್ಯಾಲೆಸ್ತೀನ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಹಾಗೆ ಗಾಜಾದ ನಾಗರಿಕ ರಕ್ಷಣಾ ಏಜೆನ್ಸಿ ಕೂಡ ಈ ಬಗ್ಗೆ ಸುದ್ದಿಯನ್ನು ಹಂಚಿಕೊಂಡಿದೆ. ಪದೇ ಪದೇ ಈ ರೀತಿಯ ದಾಳಿಗಳನ್ನು ನಿರಾಶ್ರಿತರ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಅಂತ ಗಾಜಾದ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇಸ್ರೇಲ್ ಹೇಳ್ತಾ ಇದೆ, ಇದು ನಾವು ಮಾಡಿಲ್ಲ, ಇದನ್ನು ಹಮಾಸ್ ಅವರೇ ಮಾಡಿರಬಹುದು, ಮಾಡಿ ನಮ್ಮೇಲ್ ಹಾಕ್ತಾ ಇದ್ದಾರೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ನಿಮಗೇನ್ ಅನಿಸುತ್ತೆ, ದಾಳಿ ಯಾರು ಮಾಡಿರ್ಬೋದಂತ ಕೆಳಗೆ ಕಾಮೆಂಟ್ ಮಾಡಿ. ನೈಋತ್ಯ ನೈಜೀರಿಯಾದಲ್ಲಿ ಇಂದು ಭಯೋತ್ಪಾದಕರ ದಾಳಿಯಾಗಿದೆ. ಆ ಭಯೋತ್ಪಾದಕರ ದಾಳಿಯಲ್ಲಿ 2 ಭಾರತದ ಮೂಲದ ವ್ಯಕ್ತಿಗಳು ಸಾವನ್ನಪ್ಪಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ ಒಬ್ಬ ಭಾರತದ ವ್ಯಕ್ತಿಗೆ ತೀವ್ರವಾದ ಗಾಯವಾಗಿದೆ ಅಂತ ಅಲ್ಲಿನ ಭಾರತದ ರಾಯಭಾರ ಕಚೇರಿ ಹೇಳಿಕೊಂಡಿದೆ. ಹಾಗೆ ಸಾಮಾಜಿಕ ಜಾಲತಾಣವಾದಂತ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದೆ, ಪಹಲ್ಗಾಮ್ ದಾಳಿಯ ಹೊಣೆಯನ್ನು ಈ ಪಾಕಿಸ್ತಾನದ ಲಷ್ಕರ್ ಇ ತೊಯ್ಬಾ ಹೊತ್ತಿಕೊಂಡಿತು. ದಿ ರೆಸಿಸ್ಟೆಂಟ್ ಫ್ರಂಟ್ ಇದು ಕೂಡ ಅದರ ಒಂದು ಅಧೀನ ಸಂಘಟನೆ. ಇತ್ತೀಚೆಗೆ ತಾನೇ ಅಮೆರಿಕ ಇದನ್ನು ವಿದೇಶಿ ಭಯೋತ್ಪಾದಕರ ಸಂಘಟನೆ ಅಂತ ಘೋಷಿಸಿತ್ತು. ಇಲ್ಲೊಬ್ಬ ಪಾಕ್ ಸಚಿವರು ಈಗ ಹೇಳ್ತಾ ಇದ್ದಾರೆ, ಪಹಲ್ಗಾಮ್ದಲ್ಲಿ TRF ದಾಳಿ ನಡೆಸಿದೆ ಅಂತ ಏನಿದೆ ಸಾಕ್ಷಿ ಅಂತ ಪುರಾವೆ ತೋರಿಸಿ ಅಂತ ಈಗ ಹೇಳ್ತಾ ಇದ್ದಾರೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಪಾಕ್ನ ಸಚಿವರಾದಂತ ಇಶಕ್ ದರ್ ಅವರು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಹೇಳಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಬೆನ್ನಲ್ಲೇ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿತ್ತು. ಹಾಗೆ ಭಾರತದ ಕಡೆಯಿಂದನೂ ತುಂಬಾ ಟೀಕೆಗೂ ಕಾರಣವಾಗಿದ್ರು. ಈಗ ಕಾಂಗ್ರೆಸ್ ನ ಜಯರಾಮ್ ರಮೇಶ್ ಅವರು ಹೇಳ್ತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್ ಅವರು ನೀಡಿದ ಹೇಳಿಕೆಗೆ ಮೋದಿ ಅವರು ಸ್ಪಷ್ಟನೆ ನೀಡ್ಲಿ ಅಂತ ಜಯರಾಮ್ ರಮೇಶ್ ಅವರು ಈಗ ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕು. ಇಂದು ಮೈಸೂರಿನಲ್ಲಿ ರಾಜ್ಯ ಸರ್ಕಾರ ತನ್ನ 2 ವರ್ಷಗಳ ಸಂಭ್ರಮಾಚರಣೆಯನ್ನು ಆಚರಿಸಿಕೊಂಡಿತ್ತು. ಹಾಗೆ ಆ ಸಮಯದಲ್ಲಿ 2578 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟಿಸಿದ್ರು. ಹಾಗೆ ಕೆಲವು ಶಂಕುಸ್ಥಾಪನೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿದ್ರು. ಈ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಮತ್ತು ಜೆಡಿಎಸ್ ಗೆ ಓಪನ್ ಆಗಿ ಚಾಲೆಂಜ್ ಮಾಡಿದ್ರು. ನೀವು ಬರುವುದಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರೂ ಕೂಡ ಒಮ್ಮಿಗೆ ಚರ್ಚೆಗೆ ಬನ್ನಿ ಅಂತ ಬಹಿರಂಗವಾಗಿ ಸವಾಲ್ ಹಾಕಿದ್ರು.